ಹಾಯ್ ಫ್ರೆಂಡ್ಸ್, ಹಿಮರಗು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇದು ಲಾಸ್ಟ್ ವೀಕ್ ಸಂಡೇದಿದು. ಈಗ ಮಾಡ್ತಾಯಿದ್ದೀನಿ, ಯಾಕಂದರೆ ಟೈಮೇ ಇರಲಿಲ್ಲ. ಹಾಗಾಗಿ ಇದೇನಪ್ಪ ಅಂದರೆ, ನೀವು ಈಗಾಗಲೇ ಇದು ನೋಡಿರ್ತೀರ, ತಮ್ಮನೆಲ್ಲ ನೋಡಿರ್ತೀರ. ಭಾನುವಾರ ಭರ್ಜರಿ ಬಾಡೂಟ ಅಂತ. ಏನಪ್ಪ ಅಂದರೆ, ಶುಕ್ರವಾರ ಮದುವೆ ಇತ್ತು, ಶನಿವಾರ ಅಲ್ಲ ಭಾನುವಾರ ಸುಮ್ಮನೆ ಇದು ಮಿನಿ ಬೀಗ್ರೂಟ ಥರ ಇಟ್ಕೊಂಡಿದ್ದೀವಿ. ಯಾಕಂದರೆ ಬೀಗ್ರೂಟ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರು ಈಗ ತಾನೇ ಲಾಸ್ಟ್ ವೀಕಲ್ಲಿ ಒಂದು 10 ಡೇಸ್ ಹಿಂದೆಯೇ ಮಗಂದು ಎಲ್ಲ ಮಾಡಿದರು. ಹಾಗಾಗಿ ಬೀಗ್ರೂಟದೇನು ವಿಷಯ ಇರಲಿಲ್ಲ. ಇದು ಸುಮ್ಮನೆ ನಮ್ಮ ಖುಷಿಗೆ, ನಮ್ಮ ಮನೆ ಜನಕ್ಕೆ ಮಾತ್ರ ಅಂತ ಅಂದ್ಕೊಂಡು. ಬಟ್ ಆದರೂ ಇದು ಕೂಡ 60ರಿಂದ 70 ಜನಕ್ಕೆ ತನಕ ಆಯಿತು. ಹಾಗಾಗಿ ಒಂಥರ ಖುಷಿ ಇರುತ್ತಲ್ವ ಅಂತೇಳಿ ಸಂಡೇ ಆದ್ದರಿಂದ ಒಂದು 10 kg ಮಟನ್ ತರಿಸಿದ್ರು, ಒಂದು 20 kg ಚಿಕನ್ ತರಿಸಿದ್ರು. ಅದರಲ್ಲೇ ನಾವೆಲ್ಲ ಅಡುಗೆ ಮಾಡಿ ನಮ್ಮ ಮನೆಯವರು ಮತ್ತು ಹುಡುಗನ ಮನೆಯವ್ರನ್ನೆಲ್ಲ ಕರೆದು ಒಂಥರ ಚೆನ್ನಾಗಿರುತ್ತಲ್ಲೋ, ಒಂಥರ ಖಾರ ಊಟ ಮಾಡಲೇಬೇಕಲ್ಲ ಬೀಗ್ರೂಟ ಅಂತೇಳಿ ಮಾಡಿದ್ವು. ಮತ್ತು ಇನ್ನೇನೇನೋ ಶಾಸ್ತ್ರ ಸಂಬಂಧಗಳೆಲ್ಲ ಇತ್ತು. ಮದುವೆ ಆದಮೇಲೆ ಈಗ ಹುಡುಗಿನ ಮೊದಲನೇ ಟೈಮು ಅವರು ಮನೆ ತುಂಬಿಸ್ಕೊಂಡಿದ್ರು. ಇದು ಹುಡುಗಿ ಈಗ ತಾಯಿ ಮನೆಗೆ ಬರ್ತಾಯಿದೆ. ಏನೇನೋ ಶಾಸ್ತ್ರಗಳಿರುತ್ತಲ್ಲ ಅದೆಲ್ಲ ಮಾಡಬೇಕಿರೋದಿತ್ತು. ಹಾಗಾಗಿ ಸ್ವಲ್ಪ ಹೇಗಿದ್ರೆ ಅವರು ಬರ್ತಾರಲ್ಲ ಅಂತೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಒಂಥರ ತುಂಬ ಚೆನ್ನಾಗಿತ್ತು. ಅದೇ ನಾನು ಹೇಳಿದ್ನಲ್ಲ, ನಾವು ಮನೆ ಅಳತೆಗೆ ಅಂತ ನಾವು ಮಾಡಿಕೊಂಡು ಅದು ಅಷ್ಟು ಜನದಿಂದ ಒಂದು 50, 60, 70 ಜನ ತನಕನೇ ಆಯಿತು ಅಂತ ಅನ್ಕೋಬೋದು. ಅಷ್ಟೇ ಚಿಕ್ಕ ಜಾಗದಲ್ಲಿ ಅಷ್ಟೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಕುತ್ಕೊಂಡು ರೆಡಿ ಮಾಡ್ಕೊಟ್ವು. ಬೇಗನೆ ಆಯಿತು. ಕುಕ್ ಒಂದು ನಮ್ಮಮ್ಮ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂಡ ನಮ್ಮಮ್ಮನೇ ಮಾಡಿದ್ರು. ನಾವೆಲ್ಲ ಹೆಲ್ಪ್ ಮಾಡಿಕೊಟ್ವು ಅಷ್ಟೇ. ಎಲ್ಲ ಹೆಚ್ಕೊಳ್ಳೋದು ಎಲ್ಲ ಇದು ಮಾಡೋದೆಲ್ಲ ಮಾಡಿಕೊಟ್ವು. ನಮ್ಮಮ್ಮನೇ ಎಲ್ಲ ಇದು ಗೀ ರೈಸ್ ಮಾಡ್ತಾಯಿದ್ದೆ ನೋಡಿ, ಗೀ ರೈಸು, ಮಟನ್ ಸಾಂಬಾರು ಮತ್ತು ಚಿಕನ್ ಕುರ್ಮಾ ಗ್ರೇವಿ ಏನಾರು ಹೇಳ್ಬೋದು. ಆದರೆ ತುಂಬ ಚೆನ್ನಾಗಿತ್ತು. ಮತ್ತು ಅನ್ನ ಮಾಡಿದ್ವು, ಸೌತೆಕಾಯಿ, ನಿಂಬೆಹಣ್ಣು, ಇದೆಲ್ಲ ಈರುಳ್ಳಿ ಎಲ್ಲ ಇತ್ತು ನೆಂಚು ಸೈಡ್ ಡಿಶ್ಗೆ. ಸಿಂಪಲ್ ಆಗಿರೋ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ನಾವು ಸ್ವಲ್ಪ ಜನ ಸೇರಿದಾಗ್ಲೇ ಇಷ್ಟು ಖುಷಿ ಇರುತ್ತೆ. ಈಗ ನಾವು ಮಾಡ್ಕೊಂಡು ತಿನ್ನೋದಕ್ಕೂ ಈ ಥರ ತುಂಬ ಜನ ಸೇರಿ ನಾವೇನೋ ಅಂದ್ಕೊತೀವಿ, ಮದುವೆ ಆಗಿದ ತಕ್ಷಣ ಮುಗಿದೋಯ್ತು ಅಂತ. ಮದುವೆ ಆದಮೇಲೂ ಕೂಡ ಇನ್ನೂ ನೋಡ್ತಾಯಿದ್ರೆ ನಮ್ಮದೆಲ್ಲ ಆಗಿ ಮರ್ತೇ ಹೋಗ್ಬಿಟ್ಟಿದೆ ಹೇಗೆ ಮಾಡಿದ್ರು ಎಲ್ಲ. ಈಗ ನೋಡ್ತಾಯಿದ್ರೆ ಇನ್ನೂ ಶಾಸ್ತ್ರಗಳು ತುಂಬ ಇದೆ. ಅದು ಮಾಡಬೇಕು, ಇದು ಮಾಡಬೇಕು, ಹುಡುಗಿ ಕರಿಬೇಕು, ಹುಡುಗಿ ಕಳಿಸ್ಬೇಕು, ಅದು ಮಾಡಿಕೊಡ್ಬೇಕು, ಇದು ಮಾಡಿಕೊಡ್ಬೇಕು ಅಂತ ತುಂಬ ಫಾರ್ಮಾಲಿಟೀಸ್ ಇದೆ. ಎಲ್ಲ ಥರ ನೆನಪೇ ಇಲ್ಲ. ಅವ್ರು ಹೇಗೆ ಮಾಡಿಕೊಟ್ಟಿದ್ರು ನಮಗೆ ಅದಷ್ಟು ಮರ್ತೋಗ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ನೆನಪೇ ಇಲ್ಲ. ಈಗೆಲ್ಲ ನೋಡ್ತಾಯಿದ್ರೆ ನಮ್ಮ ಮಕ್ಕಳಿಗೆ ಈಗೆಲ್ಲ ನೋಡ್ತಾಯಿದ್ರೆ ಇಷ್ಟೊಂದು ಇದೆಲ್ಲ ಮಾಡಬೇಕಂದ್ರೆ ತುಂಬ ಚೆನ್ನಾಗಿತ್ತು. ತುಂಬ ಜಾಸ್ತಿನೇ ಕ್ವಾಂಟಿಟಿ ಮಾಡಿದರು. ಇನ್ನೂ ಸ್ವಲ್ಪ ಮಿಕ್ಕುವಂಗೆ ಮಾಡಿದರು. ಎಲ್ಲ ಚೆನ್ನಾಗಿ ಎಲ್ಲರಿಗೂ ಆಗಿ ಕೂಡ ಇನ್ನೂ ಕೂಡ ಮಿಕ್ಕಿತ್ತು. ಇದು ಹೇಳೋದ್ನಲ್ಲಾಗಲೇ 20 kg ಚಿಕನ್ನು, 10 kg ಮಟನಲ್ಲಿ ಬಂದು ಸಾಂಬಾರು ಮಾಡಿದರು. ಚಿಕನಲ್ಲಿ ಬಂದು ಹಾಗೆ ಸುಮ್ಮನೆ ಫ್ರೈ ಥರ ಮಾಡಿದರು. ಎರಡೂ ಕೂಡ ಟೇಸ್ಟ್ ಮಾತ್ರ ತುಂಬ ಮಸ್ತಾಗಿ ಬೊಂಬಾಟಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಪಾಯಸ, ಗಸಗಸೆ ಪಾಯಸ, ನಾನು ಅದು ಹೇಳೋದೇ ಮರ್ತೋಯ್ತು. ಗಸಗಸೆ ಪಾಯಸ ಬಂದು ಅಲ್ಲೇ ಕಿಚನಲ್ಲೇ ರೆಡಿ ಮಾಡ್ಕೊಂಡು ಮಾಡೋಣ ಅಂತೇಳಿ ಅದು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಪಾಯಸನೂ ಕೂಡ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆಮೇಲೆ ಗುಂಡ್ಕಾಯಿ ಮತ್ತು ಲಿವರ್ ಬರುತ್ತೆ ನೋಡಿ, ಅದನ್ನು ಫ್ರೈ ಕೂಡ ಒಳಗಡೆನೇ ಕಿಚನಲ್ಲೇ ಸ್ವಲ್ಪ ಮಾಡ್ತಾ ಇರೋದು. ಇದು ಹುಡುಗಿ ನೋಡಿ, ಹುಡುಗನ ಮನೆಯಿಂದ ಬಂದರು. ನಮ್ಮ ಅಣ್ಣನ ಮಗಳು ಹೋಗಿದ್ಲು ಹುಡುಗಿ ಜೊತೆಗೆ. ಅವಳು ನನ್ನ ಮಗನೂ ಕರ್ಕೊಂಡೋಗಿದ್ಲು, ಬಾರೋ ನನ್ನ ಜೊತೆ, ನಾನು ಒಬ್ಬಳಿಗೆ ಬೇಜಾರಾಗುತ್ತೆ ಅಂತೇಳಿ. ಅವನು ಕೂಡ ಹೋಗಿದ್ದ. ಹಾಗಾಗಿ 4 ಜನಕ್ಕೂ ಆರತಿ ಮಾಡಿ ಬೊಟ್ಟಿಟ್ಟು ಒಳಗಡೆ ಕರ್ಕೊತಾ ಇದ್ದೀವಿ. ಬಂದವ್ರಿಗೆಲ್ಲ ಫಸ್ಟು ಊಟ ಬಡಿಸ್ಬಿಟ್ಟು, ಊಟ ಎಲ್ಲ ಎಲ್ಲರದು ಆಗ್ತಾಯಿದ್ರು ನೋಡಿ. ಬರ್ತಾನೆ ಇದ್ರು, ರಾತ್ರಿ ತನಕ ಬರ್ತಾನೆ ಇದ್ರು. ಎಲ್ಲರಿಗೂ ಊಟ ಬಡಿಸಿದ್ವು. ಸಂಜೆ ಮೇಲೆ ಇದೇನೋ ಶಾಸ್ತ್ರ ಬರುತ್ತೆ ನೋಡಿ, ಗಂಜಿ ಮಠ ತೊಳೆಯೋದು ಅಂತ, ಅದನ್ನು ಮಾಡ್ತಾಯಿದ್ದೀವಿ. ಇದೇನೀಗ ಅಷ್ಟೊಂದು ಸೆಟ್ ಈಗ ಹಾಕಿದ್ದೀರ ಅಂದರೆ 2 ಸೆಟ್ ಇತ್ತು. ಇನ್ನೊಂದು ಸೆಟ್ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತೇಳಿ. ಮತ್ತು ಇವತ್ತು ಅಷ್ಟೊಂದು ನೀರು ಹಾಕ್ಸ್ತಾರಲ್ವ, ಹಾಗಾಗಿ ಅಷ್ಟೊಂದು ಕಲರ್ ಬಟ್ಟೆನೇ ಹಾಕಿ ಅಷ್ಟೊಂದು ಇದೇ ಮಾಡಿ ಕೂರಿಸಿದ್ವು. ಇದು ಒಂಥರ ಚೆನ್ನಾಗಿರುತ್ತೆ. ಹುಡುಗ ಹುಡುಗಿಗೆ ಹಾಕೋದು, ಹುಡುಗಿ ಹುಡುಗನಿಗೆ ಹಾಕೋದು, ನಾವು ಒಂದು 5 ಜನ ಸೇರಿ ಶಾಸ್ತ್ರಗಳು ಮಾಡೋದು ಎಲ್ಲ ಥರ. ಇದನ್ನು ಕೂಡ ನಾನು ಮರ್ತೋಗ್ಬಿಟ್ಟಿದ್ದೆ. ಇದು ಒಂಥರ ಕೂಡ ಚೆನ್ನಾಗಿದೆ. ನಾವು ಒಂದು 3 ಜನ 5 ಜನ ಶಾಸ್ತ್ರ ಮಾಡಿದ್ವು. ಆಮೇಲೆ ಹುಡುಗಿ ಕೈಲಿ ಹುಡುಗನಿಗೆ ಹಾಕಿಸ್ತಾರೆ, ಹುಡುಗನ ಕೈಲಿ ಹುಡುಗಿಗೆ ಹಾಕಿಸಿ ಆಮೇಲೆ ಪಾದ ಪೂಜೆ ಮಾಡಿಸಿ ಆಮೇಲೆ ಏನೋ ತುಂಬ ಚೆನ್ನಾಗಿದೆ ನೋಡಿ. ಇದೊಂಥರ ಕಾಮಿಡಿ ಅನ್ನಿಸ್ತಾ ಇಲ್ಲ. ತಿಂಡಿಗಳೆಲ್ಲ ತಂದು ಸುಮ್ಮನೆ ನಿಂತ್ಕೊ ನೀನು, ವಾಪಸ್ ಎತ್ಕೊಂಡ್ಬೇಡ ನೀನು.
ತುಂಬೆ ಹೋಯ್ತಲ್ಲ ತಟ್ಟೆ ಎತ್ಕ ರಘು ಇತ್ತಗೆ ರಘು ಆ ತಿಂಡಿನಲ್ಲಿ ಇತ್ತಗೆ ಎತ್ಕೋ ದುಡ್ಡು ತುಂಬಲಿ ತಿಂಡಿ ಅರ್ಗ ತಿಂಡಿ ಎತ್ಕ ತಿಂಡಿ ರಘು ಕಳೆಪುರಿ ಪುಣ್ಯ ಎತ್ಕೊಂಡು ಅಂತ ಹೇಳ್ತಾರೆ ಅವನೆಲ್ಲ ಎತ್ತೆತ್ತು ಮಡಿಕೊಂಡಾಗಿ ಹಂಗೆ ಎತ್ಕೋತಾಗಿ ಏನು ಸುಮ್ಮನೆ ಯಾತಕ್ಕೆ ಒಂದು 5,000 ಒಂದು ಹಾಕ್ಬಿಟ್ಟ ಮತ್ತೆ ನಡಿ ಇಲ್ಲ ಚಾಕ್ಲೇಟ್ ತರಬೇಕಾಯ್ತು ನೀನು ನಿಂತ್ಕೊಳ್ಳಾರ 5,000 ಒಂದು ಹಾಕ್ಬಿಟ್ಟು ಕುರಿ ಪಿಕ್ಕ ಸ್ವಲ್ಪ ಸಾಕು ತರಬೇಕಾಯ್ತು ಸಾಕು ಕುರಿ ಪಿಕ್ಕಗೆ ಯಾಕೆ ಯಾರು ಹಾಕ್ತಾರೆ ಇಲ್ಲ ತಟ್ಟೆ ಎಲ್ಲ ತುಂಬೈತೆ ನೋಡು ನೋಡ್ಕೋತಾರೆ ತಟ್ಟೆ ತುಂಬೈತೆ ಜೋಬ ನಿನ್ ತಟ್ಟೆಲಿದ್ರು ಅವನ್ಗೆ ಬಾ ದೊಡ್ಡ ನೋಟು ₹10 ಎಷ್ಟು ಏನು ಹೂಗಣೆ ಏನು ₹10 ಎಷ್ಟು ದೊಡ್ಡ ನೋಟ್ ಖಾಲಿ ಅವಳೇನ್ ಮಾಡ್ತಾವಳಲ್ಲಿ ಅಪ್ಪ ಬನ್ನಿ ಮಾಡ್ತಿದ್ದೆ ಯಾಕಪ್ಪ ಮನ್ಕೋಕೊಂಡು ಕತೆ ಒಳ್ಳೆ ಕತೆಗೆ ಮನೆಗೆ ಹೋಗ್ಬೇಕು ಬರೋ ಈ ಕಡೆ ಬಂದಲ್ಲ ಇವಳು ಬಾಯಿಗೆ ಹಾಕಿದಾರ ಗಂಡ ಅಂದ್ಮೇಲೆ ಹೆಣ್ಣು ಅದೊಂದು ಹೆಣ್ಣು ನಮ್ಮ ರೋಹಿತರು ತಿನ್ನಲ್ಲ ಅವನೇ ಹೇಳ್ಕೊಂಡೋದು ಮಮ್ಮಿ ಪಾಚು ಇದೊಂದು ಪೀಸ್ ಹಾಕ್ಸ್ಕೊಳ್ಳುತ್ತೆ ನಮ್ಮಪ್ಪ ಹೇಳ್ತಾ ಇಲ್ಲ ಈಗ ಹಾಕೊಂತ ನೀವೇ ಎತ್ಕ ತಿನ್ಕೊಳ್ಳಿ ಮಾಡಿದೆ
ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಸಂಜೆ ಮೇಲೂ ಬರ್ತಾನೆ ಇದ್ರು. ಒಂದು 9:30 ಅನಿಸುತ್ತೆ. ಆವಾಗ ಇವತ್ತು ಮದರ್ಸ್ ಡೇ ಅನ್ನೋದು ಎಲ್ಲರಿಗೂ ಮರ್ತೋಗಿತ್ತು. ಆಗ ನಮ್ಮ ಯಜಮಾನ್ರು ಹೋಗಿ ಒಂದು ಕೇಕ್ ತೊಗೊಂಬಂದು ನಾವಿದ್ದಿದ್ದು ಇಷ್ಟು ಜನ ಎಲ್ಲರೂ ಊಟ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಇದ್ದಿದ್ದು ಇಷ್ಟು ಜನ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಒಂಥರ ಚೆನ್ನಾಗಿತ್ತು. ಇದೊಂದು ಸ್ವೀಟ್ ಮೆಮೊರೀಸ್. ನೆಕ್ಸ್ಟ್ ಇಯರ್ ನೆನ್ಪು ಮಾಡ್ಕೋತೀವಿ ಲಾಸ್ಟ್ ಇಯರ್ ನಮ್ಮ ಅಕ್ಕನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವು ಅಂತ. ಯಾಕೆಂದರೆ ಇಷ್ಟು ಜನ ಇದು ಒಂದೇ ಇದರಲ್ಲಿ ಸಿಗಲ್ವಲ್ಲ, ಈ ಥರ ಫಂಕ್ಷನ್ಸ್ ಆದಾಗ ಏನಾರು ಆದಾಗಲೇ ಸಿಗೋದು. ಹಾಗಾಗಿ ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಎಲ್ಲ ಒಂದೊಂದು ಕ್ಷಣವೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬಹುದು. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಕೂಡ, ಎಲ್ಲ ತಾಯಂದರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಅದು ಲೇಟಾಗಿ ಹೇಳ್ತಾಯಿದ್ದೀನಿ, ಸಾರಿ, ಬಾಯ್.